ಇನ್ನು ಬೆಂಗಳೂರಲ್ಲಿ 4 ದಿನಕ್ಕೆ ಸಾಕಾಗೋಯ್ತಾ ಆಪರೇಷನ್ ಫುಟ್ಪಾತ್ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕೇಳ ಬರ್ತಾ ಇದೆ. ಯಾಕಂದ್ರೆ ಡೇ 1 ನಲ್ಲಿ ಇದ್ದಂಥ ಆ ಒಂದು ಆಪರೇಷನ್ 4ನೇ ದಿನಕ್ಕೆ ಸ್ಲೋ ಆಗ್ಬಿಟ್ಟಿದೆ ಅನ್ನುವಂಥದ್ದು ಈಗ ಎಲ್ಲರ ಒಂದು ಪ್ರಶ್ನೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಹಿನ್ನಡೆ ಆಗೋಯ್ತಾ? 4 ದಿನಕ್ಕೆ ಕಾರ್ಯಾಚರಣೆಗೆ ಉತ್ಸಾಹ ಕಳೆದುಕೊಳ್ತಾ ಜಿಬಿಎ? ನಿನ್ನೆ ಭಾನುವಾರ ಅನ್ನುವಂಥ ಒಂದು ನೆಪ ಹೇಳಿ ಕಾರ್ಯಾಚರಣೆಗೆ ವಿರಾಮ ಕೊಡಲಾಯಿತು. ಓಕೆ ಫೈನ್. ಇವತ್ತು ಕೂಡ ತೆರವು ಕಾರ್ಯಕ್ಕೆ ಜಿಬಿಎ ಅಧಿಕಾರಿಗಳು ಹಿಂದೇಟು ಹಾಕಿದ್ಯಾಕೆ? 2000 ಕಿಲೋಮೀಟರ್ ಕಾರ್ಯಾಚರಣೆ ಗುರಿಯನ್ನ ಇಟ್ಕೊಂಡಿದ್ರು. 300 ಕಿಲೋಮೀಟರ್ ಕೂಡ ಅಪೂರ್ಣ ಆಗಿದೆ. 2000ದಲ್ಲಿ 300 ಕಿಲೋಮೀಟರ್ ಅದು ಕೂಡ ಅಪೂರ್ಣಗೊಂಡಿದೆ. ಮತ್ತೊಮ್ಮೆ ಒತ್ತುವರಿ ತೆರವಿಗೆ ಅವಕಾಶ ನೀಡೋದಾಗಿ ನೆಪ ಹೇಳಲಾಗ್ತಾ ಇದೆ. ಜುಲೈ 10ರ ತನಕ ಕಾರ್ಯಾಚರಣೆ ಮಾಡೋದಾಗಿ ಜಿಬಿಎ ಹೇಳಿತ್ತು, ಜುಲೈ 10ರವರೆಗೂ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ಲೋ ಡೌನ್ ಆಗ್ತಾ ಇದೆ 4ನೇ ದಿನಕ್ಕೆ. ಯಾಕೆ? ಈಗ ನಿನ್ನೆ ಭಾನುವಾರ ಓಕೆ, ಎಲ್ಲ ರೆಸ್ಟ್ ಅಲ್ಲಿ ಇರ್ತಾರೆ, ಎಲ್ಲರಿಗೂ ಈಗ ಸೋಮವಾರ ಕೂಡ ಸುಸ್ತಾಗೋಯ್ತಾ ಅಂತ ಪಾದಚಾರಿಗಳಿಗೆ ಸುರಕ್ಷಿತ ಫುಟ್ಪಾತ್ ಕಲ್ಪಿಸ್ತಕ್ಕಂಥ ಉದ್ದೇಶದಿಂದ ಆರಂಭ ಆಗಿರತಕ್ಕಂಥ ಈ ಒಂದು ಆಪರೇಷನ್ ಫುಟ್ಪಾತ್ ಅಭಿಯಾನ ಏನಿದೆ, ಆ ಅಭಿಯಾನ ಕೇವಲ 4 ದಿನಗಳಲ್ಲಿ ನಿಧಾನಗೊಂಡಿದ್ಯಾಕೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಕೇಳ ಬರ್ತಾ ಇದ್ದಾವೆ. ಆರಂಭದಲ್ಲಿ ವೇಗವಾಗಿ ನಡೀತಾ ಇತ್ತು ಒತ್ತುವರಿ ತೆರವು ಕಾರ್ಯಾಚರಣೆ, ಈಗ ಮಂದಗತಿಗೆ ಇಳಿದಿದೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜುಲೈ 10ರ ತನಕ ನಿರಂತರ ಕಾರ್ಯಾಚರಣೆ ನಡೆಸೋದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಜಿಬಿಎ ಘೋಷಿಸಿದ್ರು ಕೂಡ ನಿನ್ನೆ ಭಾನುವಾರದ ನೆಪದಲ್ಲಿ ಕಾರ್ಯಾಚರಣೆಗೆ ವಿರಾಮ ನೀಡಲಾಗಿತ್ತು. ಇವತ್ತು ಕೂಡ ಹಲವು ಪ್ರದೇಶಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಕಾಣಿಸದಿರತಕ್ಕಂಥದ್ದು ಈಗ ಒಂದಿಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಈಗ 4ನೇ ದಿನಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸುಸ್ತಾಗೋಯ್ತಾ ಹೇಗೆ ಅಂತ? ಪ್ರಮೋದ್, ಖಂಡಿತವಾಗ್ಲೂ ಕೂಡ ಸುಸ್ತಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳ ಈ ಒಂದು ಸುಳ್ಳಿನಾಟ ಇದೆಯಲ್ಲ ಈಗ ಬಯಲಾಗ್ತಿರುವಂತದ್ದು. ಏನು ಕೃಷ್ಣ ಬೈರೇಗೌಡರು ಆರ್ಡರ್ ಮಾಡ್ತಾರೆ, ನೋಡ್ರಿ ಪಾದಚಾರಿ ಮಾರ್ಗಗಳಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಇದೆ, ಪಾದಚಾರಿಗಳು ಸಾಯ್ತಿದ್ದಾರೆ, ನೀವೇನ್ ಮಾಡ್ತಿದ್ದೀರಾ, ಬರೀ ಲೆಕ್ಕದಲ್ಲಿ ಅಂಕಿಅಂಶದಲ್ಲಿ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಅಂತ ಲೆಕ್ಕ ತೋರಿಸ್ತಿದ್ದೀರಾ, ಆದ್ರೆ ರಿಯಾಲಿಟಿ ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಬೆಂಗಳೂರಿನಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಆಕ್ಷನ್ ಕಟ್ಟನ್ನ ತಗೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಅವತ್ತು ರಾತ್ರಿನೇ ಎಲ್ಲ ಒಂದು ಸಭೆಯನ್ನ ಮಾಡಿ ಎಲ್ಲೆಲ್ಲಿ ಒತ್ತುವರಿಯನ್ನ ತೆರವುಗೊಳಿಸ್ತೀವಿ ಅನ್ನುವಂತಹ ಒಂದಿಷ್ಟು ಡಾಟಾಗಳನ್ನ ಮಾಧ್ಯಮಗಳಿಗೆ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಆ 1ನೇ ದಿನ ಅಂದ್ರೆ ಕಾರ್ಯಾಚರಣೆ ಮಾಡುವಂತಹ 1ನೇ ದಿನದಂತ ಉತ್ಸಾಹ ಇವತ್ತಿಗೆ ಆ ಒಂದು ಉತ್ಸಾಹ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಯಾಕಂದ್ರೆ ಬಹುತೇಕವಾಗಿ ಎಲ್ಲ ಒಂದು ಜಿಬಿಎ ಅಧಿಕಾರಿಗಳು ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಅನ್ಕೊಳ್ತೀನಿ. ಯಾಕಂದ್ರೆ ನಿನ್ನೆ ಕೂಡ ನಾವು ಸತತವಾಗಿ ಕಾರ್ಯಾಚರಣೆಯನ್ನ ಮಾಡ್ತೀವಿ. ಭಾನುವಾರ ಆಗಿದ್ರು ಕೂಡ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ಯಾರೋ ಒಂದು ಸರ್ಕಾರ ಜಿಬಿಎ ಅಧಿಕಾರಿಗಳಿಗೆ ರಜೆ ಇರೋದಿಲ್ಲ, ನೇರವಾಗಿ ಜಿಬಿಎ ಅಧಿಕಾರಿಗಳು ಇಂಜಿನಿಯರ್ಗಳು ಫೀಲ್ಡ್ ನಲ್ಲಿ ಇರ್ತಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ್ರೆ ನಿನ್ನೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿ ಸುಳ್ಳಾಗಿರುವಂತದ್ದು. ನಿನ್ನೆ ಯಾವುದೇ ಒಂದು ಕಾರ್ಯಾಚರಣೆ ಆಗಿಲ್ಲ. ಆದ್ರೂ ಇವತ್ತಾದ್ರೂ ಕೂಡ ಮಾಡ್ತಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಾವು ಮಾಹಿತಿಯನ್ನ ಎದುರು ನೋಡ್ತಿದ್ವಿ. ಆದ್ರೆ ಜಿಬಿಎ ಅಧಿಕಾರಿಗಳಿಂದ ಕೂಡ ಯಾವ ಏರಿಯಾದಲ್ಲಿ ನಾವು ಕಾರ್ಯಾಚರಣೆಯನ್ನ ಮಾಡ್ತಿದೀವಿ ಅನ್ನುವಂತ ಮಾಹಿತಿ ಕೂಡ ಇನ್ನೂ ಕೂಡ ಲಭ್ಯವಾಗಿಲ್ಲ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಒಂದಿಷ್ಟು ಅಂದ್ರೆ ಬ್ಯಾಟ್ರಾಯನ್ಪುರ, ವಿದ್ಯಾರಣ್ಯಪುರದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಒಂದು 3-4 ಏರಿಯಾಗಳ ಮಾಹಿತಿಯಷ್ಟೇ ಲಭ್ಯವಾಗಿರುವಂತದ್ದು. ಬಹುತೇಕವಾಗಿ ಏನು ಮೊದಲ ದಿನದಲ್ಲಿ ಜೆಸಿಬಿ ಗರ್ಜನೆ ಮಾಡಿತ್ತಲ್ವಾ, ಆ ಒಂದು ಜೆಸಿಬಿಯ ಗರ್ಜನೆ ಕೂಡ ಇವತ್ತು ಆಫ್ ಆಗಿರುವಂತದ್ದು. ಕೃಷ್ಣ ಬೈರೇಗೌಡರು ಫೀಲ್ಡ್ಗೆ ಇಳಿದ್ರೆ ಮಾತ್ರ ಅಧಿಕಾರಿಗಳು ಅವರಿಗೆ ಒಂದು ಲೆಕ್ಕವನ್ನು ತೋರ್ಸಕ್ಕೆ, ಜೊತೆಗೆ ಒಂದಿಷ್ಟು ಹಂತದಲ್ಲಿ ನಾವು ತೆರವುಗೊಳಿಸಿದೀವಿ ಪಾದಚಾರಿಗಳಿಗೆ ಮುಕ್ತ ಮಾಡಿಕೊಟ್ಟಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಲೆಕ್ಕವನ್ನು ತೋರಿಸ್ತಾರೆ. ಆದ್ರೆ ರಿಯಾಲಿಟಿಯಲ್ಲಿ ಬಹಳಷ್ಟು ಒಂದು ಅಧಿಕಾರಿಗಳು ಕೊಡುವಂತಹ ಅಂಕಿಅಂಶ ಇರ್ಬೋದು ಅಥವಾ ಅಧಿಕಾರಿಗಳಿಂದ ಸಚಿವರಿಗೆ ಸಿಗುವಂತಹ ಅಂಕಿಅಂಶ ಇರ್ಬೋದು, ಸಾಕಷ್ಟು ತದ್ವಿರುದ್ಧವಾಗಿರುವಂತದ್ದು. ಅಧಿಕಾರಿಗಳು ಒಂದು ಹಂತದಲ್ಲಿ ಸುಳ್ಳನ್ನೇ ಸಚಿವರಿಗೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಪ್ರಮೋದ್ ಬೊಪ್ಪಣ್ಣ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.